ಈಗಾಗಲೇ ರಾಜ್ಯ ನಾಯಕರಾದಂತಹ ಸಿಎಂ ಮತ್ತು ಡಿಸಿಎಂ ದೆಹಲಿಯಲ್ಲಿ ಪ್ರವಾಸದಲ್ಲಿದ್ದಾರೆ. ಅಲ್ಲಿ ಬೇಕಾದಷ್ಟು ರಾಜಕೀಯ ಬೆಳವಣಿಗೆಗಳ ಮೀಟಿಂಗ್ಸ್ ಮಾಡ್ತಾ ಇದ್ದಾರೆ. ಪವರ್ ಶೇರಿಂಗ್ ಎಲ್ಲವೂ ವಿಚಾರ ಆಗ್ತಾ ಇದೆ ಅಲ್ಲಿ ಚರ್ಚೆ. ಈ ಮಧ್ಯದಲ್ಲಿ ತೀವ್ರ ಅಚ್ಚರಿ ಮೂಡಿಸಿದೆ ಮಾಜಿ ಬಿಜೆಪಿಯ ಸಚಿವರ ನಾಯಕರ ನಡೆ. ಬಿಜೆಪಿ ನಾಯಕನ ನಡೆ ತೀವ್ರ ಅಚ್ಚರಿಯನ್ನು ಮೂಡಿಸಿದೆ. ಬಿಜೆಪಿಯ ಮಾಜಿ ಸಚಿವರು ದೆಹಲಿಯಲ್ಲಿ ಸಿಎಂ ಭೇಟಿಯಾಗಿದ್ದಾರೆ. ಬಿಸಿ ಪಾಟೀಲ್ ದೆಹಲಿಯ ಕರ್ನಾಟಕ ಭವನದಲ್ಲಿ ಮಾತುಕತೆ ನಡೆದಿದೆ. ಬಿಸಿ ಪಾಟೀಲ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಭೇಟಿ ಜೊತೆಗೆ ಸಿಎಂ ಸಿದ್ದರಾಮಯ್ಯಗೆ ಸನ್ಮಾನ ಬೇರೆ ಮಾಡಿದಾರಂತೆ ಬಿಸಿ ಪಾಟೀಲ್ರು. ಇದು ತೀವ್ರ ಕುತೂಹಲ ಮೂಡಿಸ್ತಾ ಇರುವಂಥದ್ದು ಬಿಸಿ ಪಾಟೀಲರ ನಡೆ. ಬಿಸಿ ಪಾಟೀಲ್ ಭೇಟಿ ಹಿನ್ನೆಲೆ ಜಿಲ್ಲೆಯಲ್ಲಿ ಬಹಳ ಕುತೂಹಲ ಮೂಡ್ತಾ ಇದೆ. ಯಾವ ಉದ್ದೇಶಕ್ಕೆ ಭೇಟಿ ಅಂತ ಹಾವೇರಿ ಜಿಲ್ಲೆಯಲ್ಲಿ ಗುಸುಗುಸು ಚರ್ಚೆ ಆಗ್ತಾ ಇದೆ. ತೀವ್ರ ಕುತೂಹಲ ಮೂಡಿಸಿರುವಂಥದ್ದು ಮಾಜಿ ಸಚಿವರ ನಡೆ. ಬಿಸಿ ಪಾಟೀಲ್ರು ಬಿಜೆಪಿಯ ಮಾಜಿ ಸಚಿವರು ಹಾವೇರಿ ಜಿಲ್ಲೆಯಲ್ಲಿ ಇವರ ಭೇಟಿ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಸಿಎಂರನ್ನು ಭೇಟಿಯಾಗಿದ್ದಾರೆ ದೆಹಲಿಯ ಕರ್ನಾಟಕ ಭವನದಲ್ಲಿ. ಜೊತೆಗೆ ತಾವು ನೋಡ್ಬೋದು ಸ್ಕ್ರೀನ್ ಮೇಲೆ ಸಿದ್ದರಾಮಯ್ಯ ಅವರಿಗೆ ಸನ್ಮಾನ ಕೂಡ ಮಾಡಿದ್ದಾರೆ ಬಿಸಿ ಪಾಟೀಲ್ರು. ಹೀಗಾಗಿ ಏನಾಗಬಹುದು ಡೆವಲಪ್ಮೆಂಟ್ಸ್ ಅನ್ನುವಂಥ ಅಚ್ಚರಿ ಕುತೂಹಲದ ನಡೆ. ಬಿಸಿ ಪಾಟೀಲ್ರು ತೀವ್ರ ಗುಸುಗುಸು ಚರ್ಚೆ ಆಗ್ತಾ ಇರುವಂಥದ್ದು ಅವರ ಹಾವೇರಿ ಜಿಲ್ಲೆಯಲ್ಲಿ, ಅವರ ಒಂದು ಕ್ಷೇತ್ರ ಹಾವೇರಿ ಜಿಲ್ಲೆ. ಹೀಗಾಗಿ ಅಲ್ಲಿ ಗುಸುಗುಸು ಚರ್ಚೆ ಆಗ್ತಾ ಇದೆ. ಬಿಸಿ ಪಾಟೀಲ್ರು ಏನಾದರೂ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರಾ? ಏನಕ್ಕೆ ಭೇಟಿಯಾಗಿರುವಂಥದ್ದು ಸಿದ್ದರಾಮಯ್ಯ ಅವ್ರನ್ನ? ಆಡಳಿತ ಪಕ್ಷ ಯಾವುದಿರುತ್ತೋ ಆ ಕಡೆಗೆ ಜಂಪ್ ಆಗುವಂಥ ಒಂದು ಮನಸ್ಥಿತಿಯಲ್ಲಿ ಏನಾದ್ರು ಇದ್ದಾರಾ ಬಿಸಿ ಪಾಟೀಲ್ರು? ಅಥವಾ ಯಾವುದಾದ್ರೂ ಒಂದು ಅಧಿಕಾರದ ಆಸೆಗೆ ಬಿದ್ದು ಏನಾದರೂ ಹೋಗುವಂಥ ಪ್ಲಾನಲ್ಲಿದ್ದಾರೆ ಮರಳಿ ಕಾಂಗ್ರೆಸ್ಗೆ? ಯಾಕಂದರೆ ಅವ್ರು ಕಾಂಗ್ರೆಸ್ಸಿಂದ ಬಿಜೆಪಿಗೆ ಬಂದಿದ್ದವರು. ಹೀಗಾಗಿ ಮರಳಿ ಏನಾದರೂ ತಮ್ಮ ಸ್ವಪಕ್ಷ ಕಾಂಗ್ರೆಸ್ಗೆ ಏನಾದ್ರು ಹೋಗ್ತಾರಾ ಬಿಸಿ ಪಾಟೀಲ್ರು ಅನ್ನುವಂಥ ಒಂದು ಚರ್ಚೆ ಇದೀಗ ಹಾವೇರಿ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥದ್ದು.